ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ನಿಮಗೆ ಒಂದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋದು ಮತ್ತು ದೇವಸ್ಥಾನಗಳಲ್ಲಿ ಈವೆಂಟ್ಸಲ್ಲಿ ಎಲ್ಲ ಕಡೆ ಬಳಕೆ ಮಾಡೋವಂಥ ಫ್ಯಾನ್ಸನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಂಪನಿ ಅವ್ರ ಹತ್ರ ಎಲ್ಲ ಫುಲ್ ಡೀಟೇಲಾಗಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಮತ್ತು ಹೊಸ್ದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ನೋಡಿಬಿಟ್ಟು ಹಾಗೆ ಹೋಗಬೇಡಿ. ಬನ್ನಿ. ಮತ್ತೆ ನನ್ನ ಹೆಸರು ಶಿವಕುಮಾರ್. ಈ ಕಂಪನಿ ಹೆಸರು ರೈನ್ಬೋ ಮಿಷನರಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಪವರ್ನ ಹೆಂಗೆ ಸೇವ್ ಮಾಡೋದು ಅಂತ ಇವರು ಕಾನ್ಸೆಪ್ಟ್. ಬನ್ನಿ ಅವ್ರ ಹತ್ರನೇ ಡೀಟೇಲಾಗಿ ತಿಳ್ಕೊಳ್ಳೋಣಂತೆ. ಇದಕ್ಕೆ ನಾವು ಸ್ಮಾರ್ಟ್ ಎಕ್ಸಾಸ್ಟ್ ಅಂತ ಕರಿತೀವಿ. ಇವಾಗ ನೀವು ನೋಡಿದ್ರೆ ಇಂಡಸ್ಟ್ರಿಯಲ್ ಶೆಡ್ಸ್ ಎಲ್ಲ ನೋಡಿದ್ರೆ ಮೇಲಿಂದ ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ರೌಂಡ್ ಆಗಿ ಒಂದು ತಿರುಗ್ತಾ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ಗಾಳಿ ವೇಗದಲ್ಲಿ ಎಷ್ಟಿರುತ್ತೋ ಆ ಗಾಳಿ ವೇಗದಲ್ಲಿ ಅದು ತಿರುಗುತ್ತೆ. ಅದಕ್ಕೇನು ಎಲೆಕ್ಟ್ರಿಸಿಟಿ ಬೇಕಾಗಿದ್ರೆ ಎಂತದ್ದು ಬೇಕಾಗಿಲ್ಲ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರೋದ್ರಿಂದ ಅನಾವಶ್ಯವಾಗಿ ತಿರುಗ್ತಾ ಇರುತ್ತೆ ಕೆಲವು ಸಲ. ಮತ್ತೆ ನೀವು ಎಷ್ಟೊಂದು ಏರ್ ಡಿಸ್ಪ್ಲೇಸ್ ಮಾಡ್ತಾ ಇದೆ ಅಂದ್ರೆ ಒಳಗಡೆಯಿಂದ ಅದರ ಅವಶ್ಯಕತೆ ಏನಕ್ಕೆ ಅಂತಂದ್ರೆ ಒಳಗಡೆ ಇರೋ ಟೆಂಪರೇಚರ್ ನ ಕಡಿಮೆ ಮಾಡ್ಬೇಕು. ಹೀಟ್ ಜನರೇಟ್ ಆಗ್ತಾ ಇರುತ್ತೆ, ಮೆಷಿನ್ ಇರುತ್ತೆ, ಮನುಷ್ಯರು ಇರ್ತಾರೆ, ಓಡಾಟ ಇರುತ್ತೆ, ಆಗ್ಲೂ ಹಾಕಿ ತೆಗೆದು ಮಾಡ್ತಾ ಇರ್ತೀರಾ. ಅದಕ್ಕೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಇಂಡಸ್ಟ್ರಿಯಲ್ ಅಟ್ಮಾಸ್ಫಿಯರ್ ನಲ್ಲಿ ಗಾಳಿ ಓಡಾಡ್ತಾ ಇರೋದ್ರಿಂದ ಟೆಂಪರೇಚರ್ ಇನ್ಕ್ರೀಸ್ ಆಗೋ ಸಾಧ್ಯತೆಗಳಿದೆ. ಅದಕ್ಕಾಗ ನಿಮ್ಗೆ ಅದು ರೂಫ್ ಎಕ್ಸಾಸ್ಟ್ ಅಂತ ಅದನ್ನ ಹಾಕಿರ್ತಾರೆ. ಇವಾಗ ಇದೇನಾಗುತ್ತೆ ಅಂತಂದ್ರೆ ಅದು ಮಳೆ ಬಂತು ಅಂತಂದ್ರೆ ಮಳೆಯಿಂದ ಒಳಗಡೆ ಬರೋ ಲೀಕ್ ಆಗೋದು ಚಾನ್ಸಸ್ ಇದೆ. ಮತ್ತೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರೋದ್ರಿಂದ ಅದು ಲೂಬ್ರಿಕೇಟ್ ಸರಿಗೆ ಇದು ಮಾಡೋದಿಲ್ಲ. ಅದ್ರಲ್ಲಿ ಬಾಲ್ ಬೇರಿಂಗ್ ಎಲ್ಲ ಎಂತದಿಲ್ಲ. ಹಂಗಾಗಿ ಅದು ಶಬ್ದನೂ ಮಾಡುತ್ತೆ, ಮತ್ತೆ ಯಾವಾಗ ಬೇಕಾದ್ರೆ ಕೆಟ್ಟೋಗ್ಬೋದು. ಬಟ್ ಇದ್ರಲ್ಲಿ ಏನಂತಂದ್ರೆ ನಾವು ಈಗ ಸ್ಮಾರ್ಟ್ ಎಕ್ಸಾಸ್ಟ್ ಅಂತ ಇದಕ್ಕೆ ಹೆಸರು. ಒಂದು ಟೈಮ್ ಪ್ಯಾರಾಮೀಟರ್ ಇರುತ್ತೆ. ಇದು ಸ್ಮಾರ್ಟ್ ಇದು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದ್ರಲ್ಲಿ ಮಾಡ್ತೀವಿ ನಾವು. ನೀವು ಎಷ್ಟು ಬೇಕಾದ್ರೂ ಇರ್ಲಿ, ರೂಫ್ ಎಷ್ಟು ಬೇಕಾದ್ರೂ ಇರ್ಲಿ, ಅದ್ರಲ್ಲಿ ನಾವು ಸೆನ್ಸರ್ಸ್ ಹಾಕಿರ್ತೀವಿ. ಒಂದು ರೂಫಿನ ಮೇಲೆ 1 ಮೀಟರ್ ಮೇಲಿಂದ ಇದು ಸೆನ್ಸರ್ ಇರುತ್ತೆ, ಮತ್ತೆ ಇನ್ನೊಂದು ಸೆನ್ಸರ್ ಕೆಳಗಡೆ ಇರುತ್ತೆ. ಇವಾಗ ಹೌದು. ಸೊ ಅದಕ್ಕೆ ಇವಾಗ ಮೇಲ್ಗಡೆ 32 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ಕೆಳಗಡೆ 28-29 ಇತ್ತು ಅಂತ ಅನ್ಕೊಳ್ಳಿ. ಸೊ ಇದು ನೀವು ಸೆಟ್ ಮಾಡಿರ್ತಾರೆ. 28 ನೀವು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೇ ಟೆಂಪರೇಚರ್ ಇನ್ಕ್ರೀಸ್ ಆದ್ರೂ ಇದು ಸೆನ್ಸ್ ಮಾಡುತ್ತೆ ಎಷ್ಟು ಅಂತ, ಆಟೋಮೆಟಿಕ್ ಸೆನ್ಸ್ ಆಗುತ್ತೆ. ಆ ಡಿಫರೆನ್ಶಿಯಲ್ ಇನ್ ಟೆಂಪರೇಚರ್ ಏನಿಲ್ಲ ಅದು ಮೇಂಟೈನ್ ಮಾಡೋಕ್ಕಾಗಿ ಸಾಕಷ್ಟು ಎಷ್ಟು ಬೇಕೋ ಅದರ ಏರ್ನ ಇದು ಎಕ್ಸಾಸ್ಟ್ ಮಾಡ್ತಾ ಇರುತ್ತೆ. ಇದ್ರ ಪವರ್ ಕನ್ಸಂಪ್ಷನ್ ಬಹಳ ಕಮ್ಮಿ ಇದೆ. 180 ವ್ಯಾಟ್ ಅಷ್ಟೇ ಪವರ್ ಕನ್ಸ್ಯೂಮ್ ಮಾಡೋದು. ಸಾಮಾನ್ಯವಾಗಿ ಅದೇ ಎಕ್ಸಾಸ್ಟ್ ಫ್ಯಾನ್ಸ್ ಇತ್ತು ಅಂತಂದ್ರೆ ಅದ್ರದ್ದು 350, 500, 1000, 1500 ಆತರ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇದು ಕಾನ್ಸ್ಟೆಂಟ್ ಆಗಿ ವರ್ಕ್ ಮಾಡೋದಿಲ್ಲ, ಯಾವಾಗ ಬೇಕೋ ಮಾತ್ರ ಕೆಲಸ ಮಾಡುತ್ತೆ. ಇದು ಒಂದು ಟೆಂಪರೇಚರ್ ಕಂಟ್ರೋಲ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಟೆಂಪರೇಚರ್ ಕಂಟ್ರೋಲ್ ಮಾಡಲ್ಲ, ಮೇಂಟೈನ್ ಮಾಡುತ್ತೆ. ಮತ್ತೆ ನಿಮ್ಮ ಎಷ್ಟು ಟೈಮ್ ಅಲ್ಲಿ ಬೇಕೋ ಅದನ್ನ ಸೆಟ್ ಮಾಡಬಹುದು. ಮತ್ತೆ ಹ್ಯೂಮಿಡಿಟಿ ಕಂಟ್ರೋಲ್ ಆಗುತ್ತೆ. ತೇವಾಂಶ ಎಷ್ಟಿದೆಯಲ್ಲ, ಹ್ಯೂಮಿಡಿಟಿ ಅಂದ್ರೆ ತೇವಾಂಶ 60%, 65% ಅಂತ ಮೇಂಟೈನ್ ಮಾಡಿದ್ರೆ ಇದು ಎಕ್ಸ್ಟರ್ನಲ್ ಇದು ಅಷ್ಟೇ. ಈ ಸೆನ್ಸರ್ ತೇವಾಂಶ ಸಹಿತ ಸೆನ್ಸ್ ಮಾಡುತ್ತೆ, ಟೆಂಪರೇಚರ್ ಸೆನ್ಸ್ ಆಗುತ್ತೆ. ಇದು ಹೌದು, ಅದು ಕಂಟಿನ್ಯೂಸ್ ಆಗಿ ಇದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ಅದಕ್ಕೆ ತನಕ ನಿಮ್ಗೆ ಏನ್ ಹ್ಯೂಮಿಡಿಟಿ ಬೇಕೋ ನಿಮ್ ರೂಮ್ ಅಲ್ಲಿ ಅದನ್ನ ನೀವು ಕಂಟ್ರೋಲ್ ಮಾಡಿ ಇಟ್ಕೋಬಹುದು. ಸೊ 2 ತರದಲ್ಲಿ ಕೆಲಸ ಮಾಡುತ್ತೆ. ವೈರ್ಸ್, ಸೊ ಒಳಗಡೆಯಿಂದಾನೆ ವೈರಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಒಂದೊಂದಾಗಿ ಜೋಡಿಸ್ಕೊಂಡು ಹೋದ್ರೆ ಆಯ್ತು. ಸೊ ಬಸ್ ಮಾರ್ ಅಂತ ಹೆಸರೋದಕ್ಕೆ. ಸೊ ಈ ಸಿಸ್ಟಮ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದೇ ವೈರ್ ಎಳೆಯೋ ಅವಶ್ಯಕತೆ ಇಲ್ಲ, ಮುಂಚೆನೆ ಪ್ರಿಪೇರ್ಡ್ ಆಗಿರುತ್ತೆ ಇದು. ಸೊ ಹಂಗಾಗಿ ನೀವು ಕಂಟ್ರೋಲ್ ಪ್ಯಾನಲ್ ಇರುತ್ತೆ, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಇದೆ, ಅದಕ್ಕೆ ನೀವು ಡೈರೆಕ್ಟ್ ಆಗಿ ಬಂದು ಕನೆಕ್ಷನ್ ಕೊಟ್ಕೊಡ್ತೀರಾ. ಎಲ್ಲಿ ಮೀಟರ್ ಬೋರ್ಡ್ ಇಂದ ಅಲ್ಲಿಗೆ ಬರುತ್ತೆ. ಸೊ ಹಂಗಾಗಿ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ರೈಟ್. ಸೊ ಬಸ್ ಬಾರ್ ಸಿಸ್ಟಮ್ ಅಂತ ಹೆಸರು. ಇದ್ರ ಕರೆಂಟ್, ವೋಲ್ಟೇಜು, ಇದ್ರ ಮೇಲೆ ಡಿಪೆಂಡ್ ಆಗಿ ಇದ್ರದ್ದು ಇದೆಲ್ಲ ವೈರ್ ತರ. ಇದು ಕಾಪರ್ ಅಲ್ಲಿ ಇರುತ್ತೆ. ಇದು ಕಾಪರ್. ನಮಸ್ಕಾರ, ನಮ್ಮ ಹೆಸರು ಕಂಪನಿ ಹೆಸರು ರೈನ್ಬೋ ಮೆಷಿನರಿ ಅಂತ. ನಾವು ಬ್ರಯನ್ ತೆಲ್ವಿ ಅಂತ ಫ್ಯಾನ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಏನು ಅಂದ್ರೆ ಹೈ ವಾಲ್ಯೂಮ್ ಫ್ಯಾನ್ಸ್. ಇದರಲ್ಲಿ ಪವರ್ ಕನ್ಸಂಪ್ಷನ್ ಕಡಿಮೆ ಇದೆ, ಹೈ ವಾಲ್ಯೂಮ್ ಏರ್ ಗಾಳಿ ಬರುತ್ತೆ.
ಆಮೇಲೆ ನಾಯ್ಸ್ಲೆಸ್ ಫ್ಯಾನ್ಸ್. ಹಾ, ಇದು ನಮ್ಗೆ ಇವಾಗ ಸೀಲಿಂಗ್ ಫ್ಯಾನ್ ಬೇಕಂದ್ರೆ ನಮ್ಗೆ 6 ಅಡಿಯಿಂದ ಹಿಡಿದು 20 ಅಡಿ ಬ್ಲೇಡ್ ವರೆಗೂ ನಮ್ಗೆ ಸಿಗುತ್ತೆ ಇದರಲ್ಲಿ. ಸೊ ಇವೆಲ್ಲ BLDC ಫ್ಯಾನ್ಸ್ ಅಂದ್ರೆ ಬ್ರಷ್ಲೆಸ್. ಅದರಿಂದ ಏನಾಗುತ್ತೆ, ಪವರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಇರುತ್ತೆ, ಮತ್ತೆ ನಾಯ್ಸ್ ಇರೋದಿಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ಕಂಫರ್ಟೇಬಲ್ ನಮ್ಗೆ. ಇದೆಲ್ಲ ಈ ಫ್ಯಾನ್ಸ್ ಎಲ್ಲ ಜಾಸ್ತಿ ನಾವು ಎಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ. ಗಾರ್ಮೆಂಟ್ ಇಂಡಸ್ಟ್ರಿ ಒಂದೇ ಅಲ್ಲ, ಇಂಜಿನಿಯರಿಂಗ್ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ, ಮದುವೆ ಮನೆ, ಛತ್ರ, ದೇವಸ್ಥಾನ ಟೈಮ್ಗೆ ಎಲ್ಲಾ ಕಡೆನೂ ಉಪಯೋಗ ಮಾಡ್ತಾ ಇದೀವಿ. ಯಾ ಇಟ್ಸ್ ಹೈಲಿ ಪವರ್ ಸೇವಿಂಗ್ ಫ್ಯಾನ್. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನೋಡಿ, ಹಾಗೆ ಹೋಗಬೇಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.